ನಾಯಕರ ಒಂದು ನೇತೃತ್ವದಲ್ಲಿ ಅನೇಕ ಸೌಲಭ್ಯಗಳನ್ನ ಅಧಿಕಾರ ಅನುಭವಿಸಿದ್ರು, ದುಡ್ಡು ಅನುಭವಿಸಿದ್ರು, ಎಲ್ಲಾ ರೀತಿಯ ಸೌಕರ್ಯಗಳನ್ನು ಅನುಭವಿಸಿ ಬೆನ್ನಿಗೆ ಚೂರಿ ಹಿಡಿಯತಕ್ಕಂಥ ಕೆಲಸ ಮಾಡಿ ಹೋದ್ರು. ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ನಮ್ಮ ನಾಯಕರಾಗಿರ್ತಕ್ಕಂಥ ಪರಮೇಶ್ವರ ನಾಯಕರ ನೇತೃತ್ವದಲ್ಲಿ ಸದೃಢವಾಗಿದೆ. ನಾವು ಮುಂದಿನ ಹೊಸದಾಗಿ ಏನು ಬರ್ತಕ್ಕಂಥದ್ದು ಯಾವುದೂ ಅವಶ್ಯಕತೆ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಅಲ್ರಿ, ಹಿಂದೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ, ಕೆಪಿಸಿಸಿ ಅಧ್ಯಕ್ಷರಿಗೆ ನಮ್ಮೆರಡು ಬ್ಲಾಕ್ ಕಾಂಗ್ರೆಸ್ ಪತ್ರ ಕೊಟ್ಟಿದ್ದಾರೆ. ಪಕ್ಷದಲ್ಲಿದ್ದು 15 ವರ್ಷ 20 ವರ್ಷ ಪಕ್ಷದ ಅಧಿಕಾರ ಅನುಭವಿಸಿ, ಪಕ್ಷದೆಲ್ಲ ಸ್ಥಾನಮಾನಗಳನ್ನು ಉಂಟು ಎಲ್ಲ ಅನುಭವಿಸಿ ನಾವು ಕಾಂಗ್ರೆಸ್ನೇ ಒಂದು ಕಾಂಗ್ರೆಸ್ ಪಕ್ಷ ನಿಂತಕ್ಕಂಥ ಬಿ ಫಾರಂ ಕೊಟ್ಟು ಕ್ಯಾಂಡಿಡೇಟನ್ನು ಸೋಲ್ಸೋಕ್ಕೆ ಪ್ರಯತ್ನ ಮಾಡಿದ್ರು. ಸಾಕಷ್ಟು ಇದರಲ್ಲಿ ಸಾಕ್ಷಿಗಳದವು, ಸಾಕಷ್ಟು ಉದಾಹರಣೆಗಳದವು. ಈಗ ನಾವು ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ ಅಂದು ಪಕ್ಷಕ್ಕೆ ಸೇರಿಸಬೇಕು. ಆಲ್ರೆಡಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪತ್ರ ಕೊಟ್ಟರು, ಪಕ್ಷದ ಉಚ್ಚಾಟನೆ ಮಾಡಿ ಕೊಟ್ಟರೆ ಆದೇಶ ಕಾಪಿ ಅದಾವೆ. MP ಚುನಾವಣೆಯಲ್ಲಿ ತುಕಾರಾಮ್ ಅವರನ್ನ ನಮ್ಮ ಹಡಲಿ ತಾಲೂಕಿಂದ ಸನ್ಮಾನ್ಯ PT ಪರಮೇಶ್ವರ ನಾಯಕರವರ ನೇತೃತ್ವದಲ್ಲಿ ಅತಿ ಹೆಚ್ಚಿನ ಮತಗಳಿಂದ ನಾವು ಲೀಡ್ ಕೊಟ್ಟು ನಮ್ಮ ಕ್ಷೇತ್ರದಿಂದ ಅವರಿಗೆ ಅನುಕೂಲ ಆಗ್ಬೇಕಂತೇಳಿ ನಾವೆಲ್ಲ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರು, ಕಾಂಗ್ರೆಸ್ನ ಎಲ್ಲ ಮುಖಂಡರು ಸೇರ್ಕೊಂಡು ಇವತ್ತು ಒಂದು ಪ್ರೆಸ್ ಮೀಟ್ ಮಾಡಕತ್ತೀನಿ. ಇದರ ಉದ್ದೇಶ ಈಗ ನಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡ್ತಕ್ಕಂಥ ನಾಯಕರು ಮತ್ತು ಪುನಃ ನಮ್ಮ ಪಕ್ಷಕ್ಕೆ ಬಂದ್ರೆ ಮುಜುಗರ ಆಗಿ ನಮ್ಮ ಓಟ್ ಕೆಡಬಾರ್ದು ಅನ್ನೋ ಉದ್ದೇಶಕ್ಕೆ ಇದೊಂದು ಪ್ರೆಸ್ ಮೀಟ್ ಮಾಡಕ್ಕೆ ನಾವೆಲ್ಲರೂ ಮುಖಂಡರು ಕೂಡಿದ್ದೇವೆ. ಈಗ 100 ನಮ್ಮ ತಾಲೂಕಿಂದ ಒಂದು 15-20 ಸಾವಿರ ನಾವು ತುಕಾರಾಮ್ ಸಾಹೇಬರಿಗೆ ಲೀಡ್ ಕೊಡ್ಬೇಕಂತ ಜನ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಹುಮ್ಮಸ್ ನಿಂತಿದ್ದಾರೆ. ಈಗ ಅದನ್ನ ಕೆಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾವೆಲ್ಲರೂ ಇವತ್ತು ಪ್ರಶ್ನೆ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡ ಸುದ್ದಿ ವಾಹಿನಿ. ನಾನು ನಿಮ್ಮ ಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಮೀಸಲು ಮತ ಕ್ಷೇತ್ರದ ಮಾಜಿ ಸಚಿವರಾದಂತಹ PT ಪರಮೇಶ್ವರ ನಾಯಕರವರ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಇಟಗಿ ಹಾಗೂ ಹಡಗಲಿ ಬ್ಲಾಕ್ ಅಧ್ಯಕ್ಷರಾದಂತಹ ಅಟವಾಳ್ಗಿ ಕೊಟ್ರೇಶ್ ವಕೀಲರು ಹಾಗೂ B ಹನುಮಂತಪ್ಪನವರ ಒಂದು ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ವ ಮುಖಂಡರು, ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಕಾರಣ ನಿನ್ನೆ ತಾನೇ ಏನು ಚಿದಾನಂದ ವಕೀಲರು, ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆಗೊಂಡಿರುವಂತಹ ಚಿದಾನಂದ ವಕೀಲರು ತಮ್ಮ ಬೆಂಬಲಿಗರ ಸಭೆಯನ್ನು ಕರೆದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿದರು. ಆ ಅಭಿಪ್ರಾಯ ಸಂಗ್ರಹದ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಂತಹ ಕಾಂಗ್ರೆಸ್ ಹೈಕಮಾಂಡನ್ನು ಎಚ್ಚರಿಸುವಂತಹ ಒಂದು ರೀತಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿತು. ಈಗಾಗಲೇ ಪಕ್ಷಕ್ಕೆ ದ್ರೋಹ ಮಾಡಿದಂಥವರನ್ನು, PT ಪರಮೇಶ್ವರ ನಾಯಕರವರ ಬೆನ್ನಿಗೆ ಚೂರಿ ಹಾಕಿದಂಥವರನ್ನು ಪಕ್ಷಕ್ಕೆ ಸೇರ್ಪಡೆಗೊಳಿಸಬಾರದು ಎನ್ನುವಂತಹ ಒಂದು ಹೇಳಿಕೆಯನ್ನು, ಖಡಾಖಂಡಿತವಾದ ಹೇಳಿಕೆಯನ್ನು ಹಡಗಲಿ ಬ್ಲಾಕ್ ಅಧ್ಯಕ್ಷರಾದಂತಹ ಅಟವಾಳ್ಗಿ ಕೊಟ್ರೇಶ್ ವಕೀಲರವರು ಹೇಳಿದರು. ಹೈಕಮಾಂಡನ್ನು ಕೂಡ ಒತ್ತಾಯಿಸಿದರು. ಜಿಲ್ಲಾಧ್ಯಕ್ಷರನ್ನು, ವಿಜಯನಗರ ಜಿಲ್ಲೆಯ ಜಿಲ್ಲಾಧ್ಯಕ್ಷ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರನ್ನು ಕೂಡ ಒತ್ತಾಯಿಸಿ ವಿನಂತಿಯನ್ನು ಮಾಡಿಕೊಂಡರು. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಈಗೇನು ಉಚ್ಚಾಟಿತಗೊಂಡಿರುವಂತಹ ಐಗೋಳ್ ಚಿದಾನಂದರವರನ್ನು ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳಿಸಿಕೊಳ್ಬಾರ್ದು ಎನ್ನುವಂತಹ ಒಂದು ಒತ್ತಾಯವನ್ನು ಮಾಡಿದರು. ಬನ್ನಿ ಕೇಳೋಣ ಯಾರೆಲ್ಲ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು, ಮುಖಂಡರು ಮಾತನಾಡಿದರು ಅನ್ನುವಂತಹದ್ದನ್ನು ಕೇಳೋಣ. ಸುದ್ದಿಗೋಷ್ಠಿಯನ್ನು ಏರ್ಪಡಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸುದ್ದಿಗೋಷ್ಠಿಗೆ ಬಂದಿರತಕ್ಕಂಥ ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಸ್ವಾಗತಿಸಿ ಮುಂದಿನ ಒಂದು ಇದನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪತ್ರಕರ್ತ ಮಿತ್ರರಿಗೆ ಧನ್ಯವಾದಗಳು. ಇವತ್ತು ಈ ಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಇಷ್ಟೇ. ಹಿಂದೆ ಕೆಲವು ಜನ ನಮ್ಮ ಪಕ್ಷದಲ್ಲಿ ಇಟ್ಕೊಂಡು ನಮ್ಮ ಪಕ್ಷಕ್ಕೆ ದ್ರೋಹ ಬಗೆದು ನಮ್ಮ ಪಕ್ಷದಿಂದ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಂಡು ಹೋಗಿರ್ತಕ್ಕಂಥವರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ
ತಾಯಿ ಸಮಾನ ಅಂತಕ್ಕಂಥದ್ದನ್ನ ಮರೆತು ತಾಯಿ ಕುತ್ತಿಗೆಯನ್ನು ಕೊಯ್ದು ಹೋಗಿರ್ತಕ್ಕಂಥ ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ಕಾಂಗ್ರೆಸ್ ಪಕ್ಷ ಸದ್ಯ PT ಪರಮೇಶ್ವರ್ ನಾಯಕರ ನೇತೃತ್ವದಲ್ಲಿ ಸದೃಢವಾಗಿದೆ, ಬಲಾಢ್ಯವಾಗಿದೆ. ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಸದೃಢರಾಗಿ ಪಕ್ಷದ ಕೆಲಸಕ್ಕೆ ಸನ್ನಿದ್ಧರಾಗಿದ್ದಾರೆ. ಆದ್ದರಿಂದ ಈಗೇನು ಹೋಗಿರ್ತಕ್ಕಂಥವ್ರು ಏನಾದರೆ ಅವ್ರು ಯಾರನ್ನೂ ಕೂಡ ಪಕ್ಷಕ್ಕೆ ಸೇರ್ಸ್ಕೋಬಾರದು ಅಂತಕ್ಕಂಥ ಮಾತನ್ನ ನಾನು ಹೈಕಮಾಂಡ್ಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಈ ಹಿಂದೆ PT ಪರಮೇಶ್ವರ್ ನಾಯಕರ ಒಂದು ನೇತೃತ್ವದಲ್ಲಿ ಅನೇಕ ಸೌಲಭ್ಯಗಳನ್ನ ಅಧಿಕಾರ ಅನುಭವಿಸಿದ್ರು, ದುಡ್ಡು ಅನುಭವಿಸಿದ್ರು, ಎಲ್ಲಾ ರೀತಿಯ ಸೌಕರ್ಯಗಳನ್ನು ಅನುಭವಿಸಿ ಬೆನ್ನಿಗೆ ಚೂರಿ ಹಿಡಿಯತಕ್ಕಂಥ ಕೆಲಸ ಮಾಡಿ ಹೋದ್ರು. ಅವರಿಂದ ನಾವೇನು ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿಲ್ಲ, ಅವ್ರಲಿಂದ ಸೋತಿವಿ ಅಂತಕ್ಕದ್ದು ಸುಳ್ಳು. ನಮ್ಮ ಓವರ್ ಕಾನ್ಫಿಡೆನ್ಸು, ನಮ್ಮ ಏನು PT ಪರಮೇಶ್ವರ್ ನಾಯಕರು ಮಾಡಿರ್ತಕ್ಕಂಥ ಈ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಮನ್ನಣೆ ಕೊಟ್ಟು ಜನ ನಮಗೆ ವೋಟ್ ಹಾಕ್ತಾರೆ ಅಂತಕ್ಕಂಥದ್ದನ್ನ ನಾವು ಇಟ್ಕೊಂಡು ನಮ್ಮ ಮೈಸೂರಿನಿಂದ ನಾವು ಸೋತಿದ್ದೇವೆ ಹೊರತು ಅವ್ರೇನು ಹೋಗಿದಾರಲ್ಲ ಅವರಿಂದ ನಾವು ಸೋತಿಲ್ಲ. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಅನೇಕ ಕಡೆಗೆ ನಮ್ಮ ಮುಖಂಡರನ್ನು ಕಂಡು ಪಕ್ಷ ಸೇರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಇಲ್ಲೇನಿದೀವಿ, ಇಲ್ಲಿರ್ತಕ್ಕಂಥ ನಾವೇನು PT ಪರಮೇಶ್ವರ್ ನಾಯಕ್ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ನಾವು ಸುತಾರಾಂ ಯಾರು ಕೂಡ ಅವ್ರನ್ನ ಪಕ್ಷದಲ್ಲಿ ಸೇರಿಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಅವರು ತಮಗೆಲ್ಲ ಗೊತ್ತೇ ಇರಬಹುದು, ಸಾಕಷ್ಟು ಅವ್ರನ್ನ ನಿಮಗೆಲ್ಲ ಗೊತ್ತೇ ಇದೆ. ಹಿಂದೆ ಸಸ್ಪೆಂಡ್ ಕೂಡ ಮಾಡಿದೀವಿ, ಎಲ್ಲದಾಗಿದೆ. ಈಗ ಅವ್ರ ಹೆಸರು ಹೇಳಲಿಕ್ಕೆ ನಾನು ಹೋಗಲ್ಲ. ಅಲ್ಲ ಸರ್, ಈಗ ಯಾರೇ ಇರ್ಲಿ, ಇಲ್ಲ ಈಗ ಪತ್ರಿಕಾಗೋಷ್ಠಿ ಅದು ಒಗ್ಗಟ್ಟಾಗಬಾರ್ದು. ಈಗ ನೀವು ಯಾರನ್ನ ಉದ್ದೇಶಿಸಿ ಪತ್ರಿಕಾಗೋಷ್ಠಿ ಮಾಡ್ತಿದ್ರೆ ಅವ್ರ ಹೆಸರನ್ನ ಹೇಳಿ. ಈಗೇನು ಹಿಂದೆ ನಮ್ಮ ಪಕ್ಷದಲ್ಲಿದ್ದು ಅದೇ ಯಾರು ಪಕ್ಷದಲ್ಲಿ ಬಹಳಷ್ಟು ಜನ ಇದಾರೆ, ಯಾರು ಅವರು ಪಕ್ಷದಲ್ಲಿ ಇದ್ದವ್ರು ಯಾರು, ಹೋದವ್ರು ಯಾರು, ಬಂದವ್ರು ಯಾರು ಅಂತ ಹೇಳ್ಬೇಕು ನೀವು. ನಾವು ಹೇಳ್ತೀವಿ, ಚಿದಾನಂದ್ ವಕೀಲರು ನಮ್ಮ ಪಕ್ಷದಲ್ಲೇ ಇದ್ರು, ಅವರು ಹೋದ್ರು. ಆಮೇಲೆ ಅವ್ರ ಜೊತೆಗೆ ಇನ್ನೂ ಕೆಲವು ಜನ ಹೋದ್ರು, ಕೆಲವರೆಲ್ಲ ಪಕ್ಷ ಸೇರ್ಕೊಂಡ್ರು. ನಾವು ಅವ್ರ ಬಗ್ಗೆ ನಾವು ಮಾತಾಡಕ್ ತಯಾರಿಲ್ಲ. ಈಗೇನು ಸೇರ್ತೀವಿ, ನಾವಿನ್ನೂ ಕಾಂಗ್ರೆಸ್ ಅವ್ರು ನಮ್ಮನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರು ಗೊತ್ತಿಲ್ಲ ಅಂತಕ್ಕಂಥದ್ದು ಸುಳ್ಳು. ನಾವು ಇಲ್ಲಿಂದ ರೆಕಮೆಂಡ್, ಅವರು ಪಕ್ಷ ವಿರೋಧ ಚಟುವಟಿಕೆ ಮಾಡೋದ್ರಿಂದ ನಾವು ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ರಿ ಅಂತೇಳಿ ಮಾನ್ಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಿರಾಜ್ ಶೇಖ್ ಸಾಹೇಬರಿಗೆ ನಾವು ಪತ್ರ ರವಾನೆ ಮಾಡಿದ್ವಿ. ನಾವು 2 ಬ್ಲಾಕ್ ಕಾಂಗ್ರೆಸ್ನವರು ಅವರು ಅದನ್ನ ಪರಿಗಣಿಸಿ ಅವೆಲ್ಲ ದಾಖಲೆಗಳನ್ನ ಪರಿಗಣಿಸಿಕೊಂಡು ಅವರು ಉಚ್ಚಾಟನೆ ಮಾಡಿದ್ದಾರೆ. ಈಗಿನ್ನು ಅವರು ಉಚ್ಚಾಟನೆ ನಮಗೆ ಸಂಬಂಧ ಇಲ್ಲ, ಉಚ್ಚಾಟನೆ ಮಾಡಿದ್ದು ಸಮಂಜಸ ಇಲ್ಲ, ನಾವಿನ್ನೂ ಕಾಂಗ್ರೆಸ್ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದು ಸುತಾರಾಂ ನಾವು ಒಪ್ಪೋದಿಲ್ಲ. ನಾವು ಕಾಂಗ್ರೆಸ್ ಇಂದ 6 ವರ್ಷಗಳ ಕಾಲ ಅವ್ರನ್ನ ಸಸ್ಪೆಂಡ್ ಮಾಡಿದೀವಿ, ಉಚ್ಚಾಟನೆ ಮಾಡ್ಬಿಟ್ಟಿದ್ವಿ. ಹಾಗಾಗಿ ಈಗೇನಾದ್ರೂ ಮುಂದೆ ಪ್ರಯತ್ನ ಮಾಡಿದ್ರೆ ನಾವು ಯಾರು ಕೂಡ ಸೇರಿಸ್ಕೊಳ್ಳಿಕ್ಕೆ ತಯಾರಿಲ್ಲ. ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಿಂದ ಮುಖಂಡರ ಕೊರತೆ ಇಲ್ಲ. ಆಮೇಲೆ ಇಲ್ಲಿ ಎಲ್ಲ ಸದೃಢವಾಗಿದೆ. ನಾವು ಈ MP ಎಲೆಕ್ಷನ್ ನಲ್ಲಿ ನಾವು ಲೀಡ್ ಕೊಡ್ತೀವಿ. ನಾವು ತುಕಾರಾಮ್ ಅವರಿಗೆ ಲೀಡ್ ಕೊಡ್ತೀವಿ, ಎಷ್ಟು ಸಾಧ್ಯನೋ ಅಷ್ಟು ಲೀಡ್ ಕೊಡ್ಲಿಕ್ಕೆ ನಾವೆಲ್ಲ ಹೋರಾಟ ಮಾಡ್ತಾ ಇದೀವಿ. ಇದರ ನಾಯಕತ್ವವನ್ನು PT ಪರಮೇಶ್ವರ್ ನಾಯಕರು ವಹಿಸ್ಕೊಂಡಿದ್ದಾರೆ. ಅವರ ನಾಯಕತ್ವದಲ್ಲೇ ನಾವು ಮುಂದುವರಿತೀವಿ. ಮುಂದೆ ಈ ಎಲೆಕ್ಷನ್ ಕೂಡ ನಾವು ಮಾಡ್ತೀವಿ. ಹಾಗಾಗಿ ನಮಗೆ ಅವ್ರು ಯಾರು ಸೇರೋದು ಬೇಡ, ಅವ್ರು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರಿಂದ ಹೈಕಮಾಂಡ್ ಅದನ್ನು ಪರಿಗಣನೆ ಮಾಡಬಾರ್ದು ಅಂತೇಳಿ ನಾವು ಹಡಗಲಿ ಮತ್ತು ಇಟಗಿ ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರಿಂದ ಮನವಿ ಮಾಡಿಕೊಳ್ತೇವೆ. ಅದಕ್ಕೆ ದಾಖಲೆಗಳನ್ನು ಕೊಟ್ಟಾದ ಮೇಲೆ ಸಸ್ಪೆಂಡ್ ಅವ್ರನ್ನ ಇದನ್ನ ಮಾಡಿರೋದು, ಉಚ್ಚಾಟನೆ ಮಾಡಿರೋದು ಜಿಲ್ಲಾಧ್ಯಕ್ಷರು. ನಾವು ಅವ್ರು ಸೇರಿಸ್ಕೊಂಡ್ರೆ ನಾವು ಇಲ್ಲಿ ಒಪ್ಪೋದಿಲ್ಲ. ಒಪ್ಪೋದಿಲ್ಲ ಅಂದ್ರೆ ನಾವು ನಮ್ಮ ಹತ್ರ ನಾವು ಸೇರಿಸ್ಕೊಳೋದಿಲ್ಲ. ಅವ್ರೇನಾರು ಮಾಡ್ಕೊಳ್ಳಿ. ಅಲ್ಲ, ಅವ್ರು KPCC ಅಧ್ಯಕ್ಷರ ಸೇರಿಸ್ಕೊಂಡ್ರು ಕೂಡ ಅವ್ರು ಹೇಳಿದ್ದಾರೆ. ಆದ್ರೆ ಕೆಲವೊಂದು ಏನಿದೆ, ಈ ಒಂದು ಆ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಆ ಅಭ್ಯರ್ಥಿಗೆ ಆಗಿರ್ತಕ್ಕಂಥ ನೋವನ್ನ ಯಾರೂ ತುಂಬಲಿಕ್ಕೆ ಸಾಧ್ಯವಿಲ್ಲ. ಆ ಅಭ್ಯರ್ಥಿನ ಅನುಭವಿಸಿದಾನಲ್ಲ, ಈಗ ಅವ್ರು ಮತ್ತೆ ಇದು ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಅಭ್ಯರ್ಥಿಗಳಿಗೆ ಬಹಳ ನೋವು ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ನೋವಾಗ್ಯವು. ಆದ್ರಿಂದ ನಾವು ಅವ್ರನ್ನ ಸೇರಿಸ್ಕೊಳ್ಬಾರ್ದು ಅಂತೇಳಿ ಸೇರಿಸ್ಕೊಂಡ್ರು ಕೂಡ ಅವರೇ ಜವಾಬ್ದಾರಿ, ನಾವು ಇಲ್ಲಲ್ಲ. ಪಕ್ಷದ ಡ್ಯಾಮೇಜ್ ಆಗಿ ಹೋಗಿದೆ. ನಾವು ಸೇರಿಸ್ಕೊಂಡ್ರೆ ನಾವು ಒಪ್ಕೊಳ್ಳೋದಲ್ಲ. ಈಗಾಗಲೇ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಹಿಂದೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ
KPCC ಅಧ್ಯಕ್ಷರಿಗೆ ನಮ್ಮ 2 ಬ್ಲಾಕ್ ಕಾಂಗ್ರೆಸ್ ಪತ್ರ ಕೊಟ್ಟಿದ್ದಾರೆ. ಪಕ್ಷದಲ್ಲಿದ್ದು 15 ವರ್ಷ 20 ವರ್ಷ ಪಕ್ಷದ ಅಧಿಕಾರ ಅನುಭವಿಸಿ ಪಕ್ಷದೆಲ್ಲ ಸ್ಥಾನಮಾನಗಳನ್ನು ಉಂಟು ಎಲ್ಲ ಅನುಭವಿಸಿ ನಾವು ಕಾಂಗ್ರೆಸ್ನೇ ಒಂದು ಕಾಂಗ್ರೆಸ್ ಪಕ್ಷ ನಿಂತಕ್ಕಂಥ ಬಿ ಫಾರಂ ಕೊಟ್ಟು ಕ್ಯಾಂಡಿಡೇಟನ್ನು ಸೋಲ್ಸೋಕ್ಕೆ ಪ್ರಯತ್ನ ಮಾಡಿದ್ರು. ಸಾಕಷ್ಟು ಇದರಲ್ಲಿ ಸಾಕ್ಷಿಗಳದವು, ಸಾಕಷ್ಟು ಉದಾಹರಣೆಗಳದವು. ಈಗ ನಾವು ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ ಅಂದು ಪಕ್ಷಕ್ಕೆ ಸೇರಿಸಬೇಕೆ ಆಲ್ರೆಡಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪತ್ರ ಕೊಟ್ಟರು, ಪಕ್ಷದ ಉಚ್ಚಾಟನೆ ಮಾಡಿ ಕೊಟ್ಟರ ಆದೇಶ ಕಾಪಿ ಅದಾವು. ಮತ್ತೆ ತಿರ್ಗಾ ಪಕ್ಷಕ್ಕೆ ಅವರು ಪತ್ರ ಬರೆದಿದ್ದಾರೆ. ಯಾರು ಪಕ್ಷಕ್ಕೆ ಸೇರ್ಬೇಕಂತದಾರಲ್ಲ ಅವರು ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬರೆದಾರ, KPCC ಅಧ್ಯಕ್ಷರು ಬರೆದಾರ. ಅದಕ್ಕೆ ಮತ್ತೆ ನಮ್ಮ ಬ್ಲಾಕ್ ಕಾಂಗ್ರೆಸ್ 2 ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು SC ST ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ನಮ್ದೆಲ್ಲರದು ಒಕ್ಕೂರದಿಂದ ಪರಮೇಶ್ವರ ನಾಯ್ಕರವರ ನೇತೃತ್ವದಲ್ಲಿ ನಾವೆಲ್ಲರದು ವಿರೋಧ ಇದೆ ಪಕ್ಷಕ್ಕೆ ಸೇರ್ಲಿಕ್ಕೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಇದಕ್ಕೆ ಮನ್ನಣೆ ಮಾಡಬಾರ್ದು. ಈ ಮುಖಾಂತರ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತೇನೆ ಮತ್ತು ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ತುಕಾರಾಮ್ ಅವರಿಗೆ ಮನವಿ ಮಾಡ್ತೇವೆ, ಹೈಕಮಾಂಡ್ಗೆ ಮನವಿ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ನಮ್ಮದೆಲ್ಲ ವಿರೋಧ ಇದೆ. ಹೂವಿನಡಗಲಿ ವಿಧಾನಸಭಾ ಕ್ಷೇತ್ರದ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರು ಪದಾಧಿಕಾರಿಗಳು ಎಲ್ಲರದ್ದು ವಿರೋಧ ಇದೆ. ಅದಕ್ಕೆ ದಯಮಾಡಿ ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಅವ್ರನ್ನ ಬರಮಾಡಿಕೊಡಬಾರ್ದು ಅನ್ನೋದು ನಮ್ಮೆಲ್ಲರದ ಒತ್ತಾಯ ಇದೆ. ಈಗಾಗಲೇ ಹಡಗಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ನಮ್ಮ ನಾಯಕರಾಗಿರ್ತಕ್ಕಂಥ ಪರಮೇಶ್ವರ ನಾಯ್ಕರ ನೇತೃತ್ವದಲ್ಲಿ ಸದೃಢವಾಗಿದೆ. ನಾವು ಮುಂದಿನ ಹೊಸದಾಗಿ ಈಗೇನು ಬರ್ತಕ್ಕಂಥದ್ದು ಯಾವುದೂ ಅವಶ್ಯಕತೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ಮುಂದಿನ ದಿನಮಾನದಲ್ಲಿ ಇವತ್ತು ನಾವು ಹತ್ತತ್ರ ಇವತ್ತು ಏನು ನಮ್ಮ ಆಲಸ್ಯ ಮತ್ತು ನಿರ್ಲಕ್ಷ್ಯದಿಂದ ನಾವು ವಿಧಾನಸಭೆಯಲ್ಲಿ ಕೇವಲ ಕೆಲವೇ ಮತಗಳಿಂದ ಸೋತಿರ್ಬೋದು. ಆದರೆ ಪಾರ್ಲಿಮೆಂಟ್ರಿ ಎಲೆಕ್ಷನಲ್ಲಿ ಯಾರು ಬರಲಿ ಯಾರು ಹೋಗಲಿ ಈಗಿರ್ತಕ್ಕಂಥ ನಮ್ಮ ನಾಯಕರ ನೇತೃತ್ವದಲ್ಲಿ ಸುಮಾರು 20,000 ಮೇಲ್ಪಟ್ಟು ಅಧಿಕ ಮತಗಳಿಂದ ಈ ಒಂದು ಚುನಾವಣೆಯಲ್ಲಿ ಹಡಗಲಿ ವಿಧಾನಸಭೆಯಲ್ಲಿ ಗೆದ್ವಿ. ಆದ್ದರಿಂದ ಇವತ್ತು ಬರ್ತಕ್ಕಂಥದ್ದು ಯಾರ್ದು ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು 2 ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಮತ್ತು ನಮ್ಮ ಎಲ್ಲ ಮುಖಂಡರು SC ಘಟಕ, ಮೈನಾರಿಟಿ ಘಟಕ, ಮಹಿಳಾ ಘಟಕ ಎಲ್ಲರ ವತಿಯಿಂದ ಒಕ್ಕೂರದಿಂದ ನೆಕ್ಸ್ಟ್ ಪ್ರಶ್ನೆ